ಈ ಪಾಕಿಸ್ತಾನ ಮಿಸೈಲ್ ಟೆಸ್ಟ್ ಮಾಡಿದರೆ ಅದು ಅವರ ಟಾರ್ಗೆಟ್ ಮಿಸ್ ಆಗಿ ಅವರ ಕ್ರಿಕೆಟ್ ಗ್ರೌಂಡ್ ಮೇಲೇ ಬೀಳುತ್ತೆ. ಹಾಗೆ ಚೈನಾ ಮಿಸೈಲ್ ಲಾಂಚ್ ಮಾಡಿದರೆ ಅದು ಕಾಪಿ ಪೇಸ್ಟ್ ಆಗಿರೋ ಟಾಯ್ ಮಿಸೈಲ್ ಆಗಿರುತ್ತೆ. ಆದರೆ ಇಂಡಿಯಾ ಬ್ರಹ್ಮೋಸ್ನ ಲಾಂಚ್ ಮಾಡಿದರೆ ಕೇವಲ 3 ನಿಮಿಷದಲ್ಲಿ ಟಾರ್ಗೆಟ್ ನಾಶ ಮಾಡುತ್ತೆ. ಇದನ್ನು ತಡೆಯೋ ಡಿಫೆನ್ಸ್ ಸಿಸ್ಟಮ್ ಎಲ್ಲೂ ಹುಟ್ಟೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ಬ್ರಹ್ಮೋಸ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳ್ತಾ ಹೋಗ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಸಣ್ಣ ಪ್ರೋತ್ಸಾಹ. ನಮಸ್ಕಾರ ಎಲ್ಲರಿಗೂ. ಭಾರತದ ಹೆಮ್ಮೆಯ ಅಸ್ತ್ರಗಳಲ್ಲಿ ಬ್ರಹ್ಮೋಸ್ ಮಿಸೈಲ್ ತುಂಬ ಇಂಪಾರ್ಟೆಂಟ್. ಇದು 3 ನಿಮಿಷದಲ್ಲಿ ಶತ್ರುವನ್ನು ನಾಶ ಮಾಡುವ ಖ್ಯಾತಿಯನ್ನು ಕೂಡ ಹೊಂದಿದೆ. ಈ ಕ್ಷಿಪಣಿ ಇಂದಿನ ವಿಶ್ವದಲ್ಲಿ ಅತಿ ವೇಗದ ಕ್ರೂಸ್ ಮಿಸೈಲಲ್ಲಿ ಒಂದಾಗಿದೆ. ಹಾಗೆ ಈ ವಿಡಿಯೋದಲ್ಲಿ ನಾವು ಬ್ರಹ್ಮೋಸ್ ಮಿಸೈಲ್ನ ಇತಿಹಾಸ, ತಾಂತ್ರಿಕ ಶಕ್ತಿ, ವಿಶೇಷತೆ ಹಾಗೂ ಜಗತ್ತಿನ ಮೇಲೆ ಬೀರಿರುವ ಪ್ರಭಾವಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮೋಸ್ ಎಂಬ ಹೆಸರು ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಗಳಿಂದ ಬಂದಿದೆ. ಈ ಮಾಸ್ಕೋ ನದಿ ಇರೋದು ರಷ್ಯಾದಲ್ಲಿ. ಇದು ಇಂಡಿಯಾ ಮತ್ತು ರಷ್ಯಾ ಸೇರಿ ಅಭಿವೃದ್ಧಿಪಡಿಸಿದ ಮಿಸೈಲ್ ಆಗಿದೆ. 1998ರಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಎಂಬ ಸಂಸ್ಥೆನ ಹುಟ್ಟುಹಾಕಿದ್ರು. 2001ರಲ್ಲಿ ಭಾರತದಲ್ಲಿ ಮೊದಲ ಯಶಸ್ವಿ ಪರೀಕ್ಷೆಯನ್ನು ಮಾಡಿದರು. ಅದಾದಮೇಲೆ ಬ್ರಹ್ಮೋಸ್ ಮಿಸೈಲ್ ನಿರಂತರವಾಗಿ ಅಪ್ಡೇಟ್ ಮತ್ತು ಅಪ್ಗ್ರೇಡ್ಗಳನ್ನ ಮಾಡ್ತಾ ಬಂದರು. ಹಾಗಾಗಿ ಇವತ್ತು ಈ ಜಗತ್ತಿನಲ್ಲಿ ಅಪ್ರತಿಮ ಮಿಸೈಲ್ ಆಗಿದೆ. ಬ್ರಹ್ಮೋಸ್ನ ವಿಶೇಷತೆ ನಿಜಕ್ಕೂ ಬಹಳ ಅಚ್ಚರಿಯನ್ನು ಮೂಡಿಸುತ್ತೆ. ಇದರ ವೇಗ ಮ್ಯಾಕ್ 2.8 ಇಂದ 3ವರೆಗೂ ಸುಮಾರು 3700 ಕಿಲೋಮೀಟರ್ ಪ್ರತಿ ಗಂಟೆಗೆ. ಹಾಗೆ ಇದರ ರೇಂಜ್ ಮೊದಲು 290 ಕಿಲೋಮೀಟರ್ ಇತ್ತು. ಆದರೆ ಇವತ್ತು ಅದನ್ನು 450 ಮತ್ತು ಹೊಸ ವರ್ಷಗಳಲ್ಲಿ 600 ಕಿಲೋಮೀಟರ್ವರೆಗೆ ಹೆಚ್ಚು ಮಾಡಲಾಗಿದೆ. ಈ ಕ್ಷಿಪಣಿ ಲ್ಯಾಂಡ್, ಸಿ, ಸಬ್ಮರೀನ್ ಮತ್ತು ಏರ್ ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡಬಹುದಾಗಿದೆ. ಉದಾಹರಣೆಗೆ ನೀವು ಗ್ರೌಂಡ್ ಅಟ್ಯಾಕಲ್ಲೂ ಬರುತ್ತೆ, ಹಾಗೆ ಸಮುದ್ರದ ನೌಕೆಗಳಿಂದನೂ ಮಾಡಬಹುದು. ಇನ್ನು ಸಬ್ಮರೈನ್ಗಳಿಗಂತೂ ಹೇಳಿ ಮಾಡಿಸಿದ ಕ್ಷಿಪಣಿ. ಹಾಗೆ ನಮ್ಮ ಸುಖೋಯ್ನಂಥ ವಾಯುಪಡೆಯಲ್ಲೂ ಕೂಡ ಇದನ್ನು ಬಳಸಬಹುದು. ಫೈರ್ ಅಂಡ್ ಫಾರ್ಗೆಟ್ ಸಿಸ್ಟಮ್ ಇರೋದ್ರಿಂದ ಒನ್ ಟೈಮ್ ಲಾಂಚ್ ಆದಮೇಲೆ ಟಾರ್ಗೆಟನ್ನು ಮಿಸ್ ಮಾಡೋ ಸಾಧ್ಯತೆಯೇ ಇಲ್ಲ. ಬ್ರಹ್ಮೋಸ್ ಮಿಸೈಲ್ನ ಅತಿ ದೊಡ್ಡ ಶಕ್ತಿ ಏನಂದರೆ ಇದರ ವೇಗ ಮತ್ತು ಗುರಿ ನಿಖರತೆ, ಅಂದರೆ ಅಕ್ಯುರೆನ್ಸಿ ತುಂಬ ಇದೆ. ಇದು ಲೋ ಆಲ್ಟಿಟ್ಯೂಡ್ನಲ್ಲಿ ಹಾರುತ್ತೆ, ಹಾಗೆ ರಾಡರ್ ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ಸೂಪರ್ ಸಾನಿಕ್ ವೇಗದಿಂದ ಇಂಟರ್ಸೆಪ್ಷನ್ ಮಾಡೋದು ಶತ್ರುಗಳಿಗೆ ಅಸಾಧ್ಯ ಆಗಿರುತ್ತೆ. ಇದನ್ನು ಶತ್ರು ಶಿಪ್ನ ಡಿಸ್ಟ್ರಾಯ್ ಮಾಡೋಕ್ಕೆ, ಹಾಗೆ ಉಗ್ರರ ಬಂಕರ್ ಬ್ಲಾಸ್ಟ್ ಮಾಡೋಕ್ಕೆ ಅಥವಾ ಗ್ರೌಂಡ್ ಟಾರ್ಗೆಟ್ನ ಎಲಿಮಿನೇಟ್ ಮಾಡೋಕ್ಕೆ ಇದು ಅತ್ಯಂತ ಸೂಕ್ತವಾದ ಮಿಸೈಲ್ ಆಗಿದೆ. ಇಂಡಿಯನ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಎಲ್ಲ ವಿಭಾಗಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇಡೀ ಜಗತ್ತು ಬ್ರಹ್ಮೋಸ್ ಮಿಸೈಲ್ ಕಡೆ ಗಮನ ಕೊಟ್ಟಿದೆ. ಅಮೆರಿಕ, ಚೀನಾ, ಪಾಕಿಸ್ತಾನ ಮುಂತಾದ ದೇಶಗಳು ಇದರ ಸಾಮರ್ಥ್ಯ ನೋಡಿ ಆತಂಕ ಕೂಡ ಗೊಂಡಿವೆ. ಮೊನ್ನೆ ತಾನೇ ಸಿಂಧೂರ್ನಲ್ಲಿ 11 ಏರ್ಬೇಸ್ಗಳು ಇದರ ಸಾಮರ್ಥ್ಯವನ್ನು ನೋಡಿದೆ. ಫಿಲಿಪೀನ್ಸ್ ಕೂಡ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ನ ಖರೀದಿಸಿದ ಮೊದಲ ದೇಶ ಆಗಿರುತ್ತೆ. ಇನ್ನು 17ರಿಂದ 20 ದೇಶಗಳು ಕೂಡ ಖರೀದಿಸಲು ಆಸಕ್ತಿಯನ್ನು ತೋರಿವೆ. ಎಕ್ಸ್ಪೋರ್ಟ್ ಆರಂಭವಾದ್ದರಿಂದ ಭಾರತವು ಡಿಫೆನ್ಸ್ ಎಕ್ಸ್ಪೋರ್ಟರ್ ಕಂಟ್ರಿಯಾಗಿ ಜಗತ್ತಿನ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರುತ್ತೆ. ಬ್ರಹ್ಮೋಸ್ ಮಿಸೈಲ್ ಕೇವಲ ಒಂದು ಅಸ್ತ್ರ ಅಲ್ಲ, ಅದು ಭಾರತದ ತಾಂತ್ರಿಕ ಶಕ್ತಿ ಮತ್ತು ಸೆಲ್ಫ್ ರಿಲಯನ್ಸ್ ಮತ್ತು ಜಾಗತಿಕ ಮಟ್ಟದ ಗೌರವದ ಸಂಕೇತ. ಮೇಕ್ ಇನ್ ಇಂಡಿಯಾದಿಂದ ಉಂಟಾದ ದೊಡ್ಡ ಸಾಧನೆಯಲ್ಲಿ ಇದು ಒಂದಾಗಿರುತ್ತೆ. ಸೊ ಬ್ರಹ್ಮೋಸ್ ಮಿಸೈಲ್ ಇಂದು ಭಾರತದ ಹೆಮ್ಮೆ, ಶಕ್ತಿ, ಶತ್ರುಗಳಿಗೆ ಎಚ್ಚರಿಕೆಯ ಗಂಟೆ ಹಾಗೂ ಜಗತ್ತಿಗೆ ಭಾರತದ ಸಾಮರ್ಥ್ಯದ ನಿದರ್ಶನ ಆಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ರೇಂಜ್ ಮತ್ತು ಮಾಡರ್ನ್ ವರ್ಷನ್ ಕೂಡ ಬರ್ತಾ ಇವೆ. ಇದಾಗಿತ್ತು ಬ್ರಹ್ಮೋಸ್ನ ಕುರಿತ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇದೇ ರೀತಿಯ ಡಿಫೆನ್ಸ್ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.